ಶ್ರೋತೃಗಳಿಗೆಲ್ಲ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ 1955 ನವೆಂಬರ್ 2ನೇ ತಾರೀಕು ಕನ್ನಡ ನಾಡಿಗೆ ಕನ್ನಡ ಭಾಷೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಈ ರಾಜ್ಯದಲ್ಲಿ ತರಲಾಯಿತು. ಮಕ್ಕಳ ಕಾರ್ಯಕ್ರಮಗಳನ್ನು, ಮಹಿಳೆಯರ ಕಾರ್ಯಕ್ರಮಗಳನ್ನು, ರೈತರ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕಲಾವಿದರ ಬಗ್ಗೆ ಹೇಳ್ತಕ್ಕಂಥ ಸಿನಿಮಾ ಕಾರ್ಯಕ್ರಮಗಳನ್ನು, ಸಿನಿಮಾ ಇತಿಹಾಸವನ್ನು ಹೇಳೋದ್ರ ಬಗ್ಗೆ, ಹೀಗೆ ಅನೇಕ ಹಳೆಯ ಚಿತ್ರಗೀತೆಗಳನ್ನು, ಕನ್ನಡ ಚಿತ್ರಗೀತೆಗಳನ್ನು ರಸವತ್ತವಾಗಿ ಕೇಳಬೇಕು ಅಂದರೆ ಬೆಳಗ್ಗೆ ಹೊತ್ತು ಕಾರಲ್ಲಿ ಹೋಗ್ಬೇಕಾದ್ರೆ ಮೇಕಪ್ ಹಾಕ್ಕೊಂಡು ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ಫಸ್ಟ್ ಅದನ್ನೇ ಕೇಳೋದು. ದೇವರ ಗೀತೆಗಳು, ದೇವರ ನಾಮಗಳು, ಹೀಗೆಲ್ಲನೂ ಹೀಗೆ ಅತ್ಯದ್ಭುತವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇರೋದು ನಮ್ಮ ರಾಜ್ಯದ, ನಮ್ಮ ಹೆಮ್ಮೆಯ ಆಕಾಶವಾಣಿ. ಇದಕ್ಕೆ 70 ವರ್ಷಗಳು ಸಂದಿದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೋರ್ತೇನೆ. ಮುಂದೆಯೂ ಸಹ ಕನ್ನಡ ನಾಡಿನ ಜನತೆಗೆ ಅತ್ಯುತ್ಕೃಷ್ಟವಾದಂಥ ಕಾರ್ಯಕ್ರಮಗಳನ್ನು ಮಾಡಲಿ, ಉಣಬಡಿಸಲಿ, ಜನತೆ ಅದನ್ನು ಆಲಿಸಿ ಆನಂದ ಪಡಲಿ ಅಂತ ಹಾರೈಸ್ತೀನಿ.